ಇನ್ನು ಹೈಕಮಾಂಡ್ಗೆ ತಲೆನೋವಾಗ್ಬಿಟ್ಟಿದೆ ರಮೇಶ್ ಜಾರಕಿಹೊಳಿಯ ನಡೆ. ಸಮನ್ವಯ ಸಭೆ ಬಳಿಕವೂ ಕೂಡ ಸಾಹುಕಾರ್ ಭಿನ್ನ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಹಿನ್ನೆಲೆ ರಮೇಶ್ ಜಾರಕಿಹೊಳಿಗೆ ಬಿಜೆಪಿ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ದಸರಾ ಬಳಿಕ ದೆಹಲಿಗೆ ಬರುವಂತೆ ಹೈಕಮಾಂಡ್ ನಾಯಕರು ಕರೆಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ನೀವೊಬ್ಬರೇ ಬನ್ನಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಎಷ್ಟೇ ಸೂಚನೆಯನ್ನ ಕೊಟ್ಟರು ರಮೇಶ್ ಜಾರಕಿಹೊಳಿ ಭಿನ್ನ ಹೆಜ್ಜೆಯನ್ನ ಇಡ್ತಾ ಇರುವುದರಿಂದ ಹೈಕಮಾಂಡ್ ನಾಯಕರೇ ಈ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಅಖಾಡಕ್ಕಿಳಿದಿದ್ದಾರೆ. ದಸರಾ ಮುಗಿದಂತಹ ನಂತರದಲ್ಲಿ ನೀವು ದೆಹಲಿಗೆ ಬನ್ನಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ತನಕನೂ ನೀವು ಸೈಲೆಂಟ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನ ಬಿಜೆಪಿ ನಾಯಕ ಗೋಕಾಕ್ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿಗೆ ನೀಡಲಾಗಿದೆ ಅನ್ನುವಂಥ ಮಾಹಿತಿ. ಇತ್ತೀಚೆಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಭಿನ್ನ ರಾಗವನ್ನ ಹಾಡ್ತಾ ಇರುವಂತಹ ರಮೇಶ್ ಜಾರಕಿಹೊಳಿಗೆ ಸಮಾಧಾನ ಮಾಡೋಕೆ ಅಥವಾ ಅವರಿಗೆ ತಿಳಿ ಹೇಳೋದಕ್ಕೆ ಖುದ್ದು ಹೈಕಮಾಂಡ್ ನಾಯಕರೇ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಹಿಂದಿರುವಂತಹ ಕಾರಣಗಳು ಏನೇನು ಅಂತ ಹೇಳಿ. ಹೌದು ವಿದ್ಯಶ್ರೀ, ಪ್ರಮುಖವಾಗಿ ಈಗ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡುವಂತದ್ದು, ರಾಜ್ಯಾಧ್ಯಕ್ಷರ ಒಂದು ನಾಯಕತ್ವವನ್ನ ಒಪ್ಕೊಳ್ಳಲ್ಲ ಅಂತ ಹೇಳುವಂತದ್ದು ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಅಕ್ಷಮ್ಯ ಅಪರಾಧ. ಅದು ಬಿಜೆಪಿ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದಂತ ರೀತಿಯಲ್ಲಿ ಈಗಾಗಲೇ ಕಳೆದ 2-3 ದಿನಗಳ ಹಿಂದೆ ನೇರವಾಗಿ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ನಾವು BY ವಿಜಯೇಂದ್ರ ನಾಯಕತ್ವವನ್ನ ಒಪ್ಕೊಳ್ಳಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಏನ್ ನೀಡಿದ್ರು, ಈ ಒಂದು ಹೇಳಿಕೆ 2-3 ದಿನಗಳ ಹಿಂದೆ ನೀಡಿದ್ದಾರೆ. ಆದ್ರೆ ಕಳೆದ ವಾರ ಬೆಂಗಳೂರಿನ ಸದಾಶಿವನಗರದಲ್ಲಿ RSS ಬಿಜೆಪಿ ಸಮನ್ವಯ ಸಮಿತಿ ಸಭೆ ಆಗಿದೆ. ಸಭೆಯಲ್ಲಿ ನೇರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ರಮೇಶ್ ಜಾರಕಿಹೊಳಿ ಇರಬಹುದು, ಯಾರೆಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಿದ್ರು ಅವ್ರಿಗೆಲ್ಲ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡಲಾಗಿದೆ. ಯಾರು ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡಬಾರ್ದು ಅಂತ. ಹೀಗಿದ್ರು ಸಹ ಈಗ ರಾಜ್ಯಾಧ್ಯಕ್ಷರ ವಿರುದ್ಧ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಹೀಗಾಗಿಯೇ ನೇರವಾಗಿ ದೆಹಲಿಗೆ ಬನ್ನಿ ಮಾತನಾಡೋಣ ದಸರಾ ಸಂದರ್ಭದಲ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾ, ಮುಂಬರುವಂತ ದಿನದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ಬಲವರ್ಧನೆಗೊಳ್ಳಬೇಕೆ ಹೊರತು ಅದು ಟೊಳ್ಳಾಗಬಾರದು. ಯಾಕೆಂತ ಹೇಳಿದ್ರೆ ಕಳೆದ 2023 ರಾಜ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳು, ಪಕ್ಷದ ವಿರೋಧಿ ಹೇಳಿಕೆಗಳು, ಪಕ್ಷದಲ್ಲೇ ಆದಂತಹ ಒಂದಷ್ಟು ಬೆಳವಣಿಗೆಗಳು ಬಿಜೆಪಿಯನ್ನ ಅಧಿಕಾರ ವಂಚಿತವಾಗಿ ಮಾಡಿದೆ. ಮುಂಬರುವಂತ ದಿನದಲ್ಲಿ ಮತ್ತೆ ಅಧಿಕಾರನ ಹಿಡಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸಬೇಕು. ಹೀಗಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಯಾರು ಮಾತಾಡಬಾರ್ದು. ಒಂದ್ ವೇಳೆ ಯಾರೇ ಮಾತಾಡಿದ್ರು ಕೂಡ ಅವರು ಇಂಡಿವಿಜುವಲ್ ಆಗಿ 1 to 1 ಪ್ರತ್ಯೇಕವಾಗಿ ಬರಬೇಕು, ಮಾತುಕತೆಯನ್ನು ನಡೆಸಬೇಕು ಅಂತ. ಅದರಲ್ಲಿ ಮೊಟ್ಟ ಮೊದಲ ಹೆಸರು ರಮೇಶ್ ಜಾರಕಿಹೊಳಿ ಅವರದಾಗಿದೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ ಲಭ್ಯ ಆಗಿದೆ. ಹೀಗಾಗಿ ದಸರಾ ಸಂದರ್ಭದಲ್ಲಿ ಪಿತೃಪಕ್ಷವನ್ನ ಮುಗಿಸ್ಕೊಂಡು, ಪಕ್ಷ ಮಾಸವನ್ನ ಮುಗಿಸ್ಕೊಂಡು ನೇರವಾಗಿ ದಸರಾ ಸಂದರ್ಭದಲ್ಲಿ ದೆಹಲಿಗೆ ಬರುವಂತಹ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸಭೆಯಲ್ಲಿ ಏನಾಗುತ್ತೆ ಅನ್ನೋ ಸದ್ಯ ಕುತೂಹಲ ಕೇಳಿಸಿರುವಂತದ್ದು ವಿದ್ಯೇಶ್. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.